ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪ್ರಧಾನಿ ಮೋದಿ ವಿಮಾನದ ಉಪಕರಣ ತಯಾರಿಸೋ ಅತಿ ದೊಡ್ಡ ಬೋಯಿಂಗ್ ಸೆಂಟರ್ ಅನ್ನ ಉದ್ಘಾಟಿಸಿದ್ದಾರೆ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಮೋದಿ ಮತ್ತು ಸಿಎಂ ಸಿದ್ದರಾಮಯ್ಯ ಕಾಲೆಳೆದಿದ್ದಾರೆ. ಯಾವಾಗಲೂ ಬೇರೆ ನಾಯಕರ ಬೆನ್ನು ತಟ್ಟಿ ಮಾತನಾಡಿಸುತ್ತಿದ್ದ ಮೋದಿ ಬೆನ್ನನ್ನೇ ಸಿಎಂ ತಟ್ಟಿ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಮೀಸಲಾತಿಯ ಯುದ್ಧ ಶುರುವಾಗಿದೆ. ಕೇಂದ್ರ ಸಂವಿಧಾನ ತಿದ್ದುಪಡಿ ತಂದ್ರೆ ಮರುದಿನವೇ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದ್ದು ಕೇಂದ್ರಕ್ಕೆ ಶಿಫಾರಸು ಮಾಡಲು ನಿರ್ಣಯ ತೆಗೆದುಕೊಂಡಿದೆ. ಈ ವಿಚಾರ ಕೈ ಕಮಲ ಮಧ್ಯೆ ಒಳ ಮೀಸಲಾತಿಯ ರಾಜಕೀಯ ವಾಕ್ ಸಮರಕ್ಕೆ ನಾಂದಿ ಹಾಡಿದೆ. ಕಾಂಗ್ರೆಸ್ ನಾಯಕರು ಬಾರುಕೋಲು ಕೊಟ್ಟು ಪೆಟ್ಟು ತಿನ್ನೋ ಕೆಲಸ ಮಾಡ್ತಿದ್ದಾರೆ. ಇಡೀ ದೇಶವೇ ರಾಮ ಜಪ ಮಾಡ್ತಾ ಇರುವಾಗ ಕೈ ಕಲಿಗಳು ವಿವಾದಾತ್ಮಕ ಹೇಳಿಕೆ ಕೊಟ್ಟು ರಾಮ ಭಕ್ತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ದಾರೆ. ಬಿಕೆ ಹರಿಪ್ರಸಾದ್ ತಮ್ಮ ಸರ್ಕಾರದ ವಿರುದ್ಧವೇ ಸಿಡಿದೆದ್ದಿದ್ದಾರೆ. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿರೋ ನಡುವೆ ರಾಮಲಲ್ಲಾ ಮೂರ್ತಿಯ ಫೋಟೋ ಬಹಿರಂಗವಾಗಿದೆ. ಚಿಕ್ಕಮಗಳೂರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದ ಸೀತಾರಾಮರ ನಾಣ್ಯ ಸಿಕ್ಕಿದೆ. ಕರ್ನಾಟಕದಲ್ಲೂ ರಾಮೋತ್ಸವ ಕಳೆಗಟ್ಟಿದೆ. ಮಂದಿರ ಪ್ರಾಣ ಪ್ರತಿಷ್ಠಾಪನೆ ನಿರ್ವಿಘ್ನವಾಗಿ ನೆರವೇರಬೇಕು ಅನ್ನೋ ಸಂಕಲ್ಪದೊಂದಿಗೆ ಮಂಡ್ಯ ಹೊಳೆ ಆಂಜನೇಯ ದೇಗುಲದಲ್ಲಿ 1008 ಕೆಜಿ ಜೇನಿನಿಂದ ಅಭಿಷೇಕ ಸೇವೆ ನಡೆಸಲಾಗಿದೆ. ಅಯೋಧ್ಯೆ ರಾಮನನ್ನ ಹನುಮಂತ ಕಾಯಲಿ ಅಂತ ಮಂತ್ರ ಘೋಷದೊಂದಿಗೆ ಬೆಂಗಳೂರಿನ ದಂಪತಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.